ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಪಿಂಡಸ್ಥಲ ಅಂದ್ರೆ ಶರೀರಸ್ಥ ಭಾವ, ಸಂಪೂರ್ಣವಾಗಿ ಶರೀರವೇ ನಾನು ಅಂತಕ್ಕಂತಹ ಭಾವನೆ. ಅಲ್ಲಿ ದೇವರು ನನ್ ಬಿಟ್ಟು ಹೊರಗೆ ಇರೋದು ಅಂತಾನೆ ತಿಳ್ಕೊಂಡಿರ್ತಾರೆ. ಹಾಗಾಗಿ ಗುಡಿಗಳು, ಮೂರ್ತಿಗಳು ಮತ್ತು ಪೂಜೆ, ಅಭಿಷೇಕ ಮತ್ತು ವರಗಳ ಬೇಡಿಕೆ ಇದೆಲ್ಲ ಯಾಕಪ್ಪ ಇರುತ್ತೆ ಅಂತಂದ್ರೆ, ನಾನು ಈ ಶರೀರ ಅಥವಾ ಇನ್ನೂ ಕೆಲವರಿಗೆ ದೇವರು ಬೇಡ, ಹಸಿವಾದಾಗ ದುಡಿಯೋದು ಅಥವಾ ದುಡಿತಾ ಹಸಿವಾದಾಗ ಊಟ ಮಾಡೋದು, ಊಟವನ್ನು ಕರಗಿಸೋಕ್ಕೋಸ್ಕರ ಕೆಲಸ ಮಾಡಲೇಬೇಕು ಅಥವಾ ಊಟ ಸಂಪಾದನೆಗಾಗೋ ಕೆಲಸ ಮಾಡಬೇಕು, ಮತ್ತು ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಕಾಮಾದಿ ಬಯಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗೋ ಕೆಲಸ ಮಾಡಬೇಕು. ಹಾಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ನನ್ನದು ಅನ್ನುವ ಮಮಕಾರ, ಮೋಹ ಮಮಕಾರಕ್ಕೆ ಬಿದ್ದು ಹೊಡೆದಾಡೋದು, ಬಡದಾಡೋದು, ಕೋರ್ಟು ಕಚೇರಿ, ಕೊಲೆ ಸುಲಿಗೆ ಇದನ್ನೆಲ್ಲ ಮಾಡ್ತಾನೆ ಮನುಷ್ಯ. ಇದು ಕೆಟ್ಟದ್ದು, ಇದು ಇರಬಾರದು ಅಂತಲ್ಲ, ಇರ್ತದೆ, ಜಗತ್ತಿನಲ್ಲಿ ಇರ್ತದೆ. ಆದ್ರೆ ತೊಂದರೆ ಏನು ಅಂದ್ರೆ, ಸಣ್ಣವರು ಮಾಡ್ತಕ್ಕಂಥದ್ದು ಅದೇನು ಬಹಳ ಅಪರಾಧ ಅಲ್ಲ. ಎಲ್ಲ ಗೊತ್ತಿದ್ದು ಮನುಷ್ಯ ಅಂದ್ರೆ ದೊಡ್ಡ ರಾಜಕಾರಣಿ ಆದ್ಮೇಲೆ, ಸ್ವಾಮೀಜಿ ಆದ್ಮೇಲೆ, ತ್ಯಾಗಿ ಯೋಗಿ ಅನ್ನಿಸ್ಕೊಂಡ್ಮೇಲೂ ಸಹಿತ ಇಂತಹ ಕೃತ್ಯಗಳಲ್ಲಿ ತೊಡಗ್ತಾರೆ. ಇದು ಬಹಳ ಅನ್ಯಾಯದ ಕೆಲಸ. ಅದಕ್ಕೆ ಪಿಂಡಸ್ಥಲ, ಪಿಂಡ ಜ್ಞಾನಸ್ಥಲ, ಸಂಸಾರ ಹೇಯಸ್ಥಲ, ಗುರು ಕರುಣ ಸ್ಥಳಕ್ಕಿಂತ ಮುಂಚೆ ಅಥವಾ ಗುರುಕರುಣ ಸ್ಥಳ ಆದ್ಮೇಲೂ ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ ಒಂದು ಸೇರಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶೂನ್ಯ ಸಂಪಾದನೆಕಾರರು ಅಲ್ಲಮ ಪ್ರಭುದೇವರ ಬಗ್ಗೆ ಬರೆಯುವಾಗ ಮಾಯಾ ವಿಲಾಸ ವಿಡಂಬನ, ಮಾಯಾ ವಿಲಾಸವನ್ನ ವಿಡಂಬನ ಮಾಡಿ ಹೊರಟರು ಅಲ್ಲಮ ಪ್ರಭುದೇವರು. ಅಂದ್ರೆ ಅದನ್ನ ತಿರಸ್ಕರಿಸಿ ಅದನ್ನ ಹೀಗಳೆದು ಹೊರಟರು ಅಂತ ಹೇಳೋದಕ್ಕೆ ಕೆಲವು ವಚನಗಳನ್ನು ಸೇರಿಸ್ತಾರೆ. ಬಹಳ ಚೆನ್ನಾಗಿದೆ. ಆದರೆ ಮಾಯೆಯ ವಿಲಾಸವನ್ನು ವಿಡಂಬಿಸುವುದರ ಬದಲಾಗಿ ಆ ಮಾಯೆಯ ವಿಲಾಸದಲ್ಲಿಯೇ ಸಿಕ್ಕೊಂಡು ಒದ್ದಾಡ್ತಕ್ಕಂಥವ್ರನ್ನ ನಾವು ನೋಡ್ತೀವಿ ಇವಾಗ. ಅದಕ್ಕೆ ಪ್ರಾಯಶಃ ಈ ಪ್ರಪಂಚ ಬಸವಣ್ಣನ ಕಾಲಕ್ಕೆ ಕೇವಲ ಕೆಲವೇ ವರ್ಷಗಳಲ್ಲಿ ಅವರು, ಅಂದರೆ ಇಡೀ ಪ್ರಪಂಚ ಅಲ್ಲ, ಅವರು ವಾಸ ಮಾಡ್ತಾ ಇದ್ದಂತಹ ಅಥವಾ ಅವರು ನಿರ್ಮಿಸಿದಂತಹ ಕಲ್ಯಾಣ ರಾಜ್ಯ ಕೆಲವೇ ವರ್ಷಗಳಲ್ಲಿ ಕೈಲಾಸವಾಗಿ ಪರಿವರ್ತನೆ ಆದರೆ, ಇವತ್ತು ವೈಜ್ಞಾನಿಕ ಯುಗ, ವಿಜ್ಞಾನ, ಕೈಗಾರಿಕೆ, ಆಮೇಲಿಂದ ಆಧುನಿಕ ಚಿಂತನೆ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಇಂತಹ ಮಹಾನ್ ಮೌಲ್ಯಗಳಿದ್ರೂ ಕೂಡ ಮನುಷ್ಯನಿಗೆ ಶಾಂತಿ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ದೊಡ್ಡ ದೊಡ್ಡ ಮುಖಂಡರುಗಳು, ಗುರುಗಳು, ಸಮಾಜ ಸುಧಾರಕರು ಎಲ್ಲರೂ ಆತ್ಮವೊಂದನ್ನು ಬಿಟ್ಟು ಅಥವಾ ಬುದ್ಧಿ ಮನಸ್ಸುಗಳನ್ನು ಸರಿಪಡಿಸೋದು ಬಿಟ್ಟು ಕೇವಲ ದೈಹಿಕ ಏನು ಬಯಕೆಗಳ ಈಡೇರಿಕೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಓದೋದು, ವಿದ್ಯಾಭ್ಯಾಸ ಅನ್ನುವಂಥದ್ದು ಎಲ್ಲವೂ ಕೂಡ ದೈಹಿಕ ಬಯಕೆಗಳ ಈಡೇರಿಕೆಗಾಗಿ ಆಗೋಗ್ಬಿಟ್ಟಿದೆ.
ಇದು ಎಲ್ಲಿ ತನಕ ಇರ್ತದೋ ಜಗತ್ತಿನಲ್ಲಿ, ಎಲ್ಲಿ ತನಕ ಅಂತರ್ಮುಖಿ ಆಗೋದಿಲ್ವೋ, ಅಂತರಂಗದ ಶಕ್ತಿಯನ್ನ ಕಂಡುಕೊಂಡು ಅವನು ಇದ್ದಿದ್ರಲ್ಲಿ ಸಮಾಧಾನವಾಗಿರ್ತಕ್ಕಂಥದ್ದು, ಅಥವಾ ತ್ಯಾಗ ಮಾಡೋದ್ರಲ್ಲಿ ಸಮಾಧಾನ, ಸಂತೋಷ, ಅದನ್ನ ಕಾಣೋದಿಲ್ವೋ ಅಲ್ಲಿ ತನಕ ಆನಂದ ಸಿಕ್ಕಲ್ಲ. ಅದಕ್ಕೆ ಈಗ ಜಗತ್ತು ಆವಾಗ ಒಬ್ರು ಇಬ್ರು ಅಥವಾ ಒಂದು ಜನಾಂಗ ಅದು ಪರಮಾತ್ಮನ ಕಡೆಗೆ ಪ್ರಯಾಣ ಮಾಡ್ತಾ ಇತ್ತು ಗುರುಗಳ ಸಾನ್ನಿಧ್ಯದಲ್ಲಿ. ಇವಾಗ ವಿಜ್ಞಾನದ ಹೆಸರಿನಲ್ಲಿ ಅಲ್ಲೂ ಕೆಲವು ಮೌಲ್ಯಗಳು ಬೇಕಾಗುತ್ತೆ. ಈಗ ಉದಾಹರಣೆಗೆ ಏನು ಅಂತರಿಕ್ಷ ನಿಲ್ದಾಣಕ್ಕೆ ಹೋಗಿ ಬಂದ್ರಲ್ಲ, 4 ಜನ 5 ಜನ ಹೋಗಿ ಬಂದ್ರಲ್ಲ, ಅದರಲ್ಲಿ ಶುಭಾಂಶ ಶುಕ್ಲ ಭಾರತೀಯರೊಬ್ಬರಿದ್ರು. ಅವರು ಭಾರತದ ಬಗ್ಗೆ ಅತ್ಯಂತ ಪ್ರೇಮ ವ್ಯಕ್ತಪಡಿಸಿದ್ರು. ಅಲ್ಲಿ ಹೋಗಿ ಅಲ್ಲಿಂದ ದೇಶವನ್ನು ನೋಡಿದಾಗ್ಲೂ ಕೂಡ ಈಗಲೂ ಸಾರೇ ಜಾನ್ಸೆ ಅಚ್ಚ ಅಂತ ಹೇಳಿದರು. ಈಗಲೂ ನನ್ನ ದೇಶ ಇಡೀ ವಿಶ್ವದಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ರಾಷ್ಟ್ರ ಪ್ರೇಮ. ಅಲ್ಲಿ ಆಮೇಲೆ ದೈವಿ ಪ್ರೇಮ ಅಂತೂ ಇದ್ದೇ ಇರುತ್ತೆ ಅವರಿಗೆ. ಕೆಲವರು ಮಾತನಾಡ್ಬೋದು, ಕೆಲವರು ಮಾತನಾಡದೇ ಇರಬಹುದು. ಅವ್ರಿಗೆ ದೈವಿ ಭಕ್ತಿ, ಹೆಚ್ಚು ದೇವರನ್ನು ಪ್ರಾರ್ಥಿಸಿರ್ತಾರೋ. ಇನ್ನು ಅವ್ರನ್ನ ಕಳಿಸಿದವರು, ಅವ್ರ ಬಗ್ಗೆ ಸಂಬಂಧಪಟ್ಟಂಥವರು, ಇವರೆಲ್ಲರೂ ಕೂಡ ದೇವರನ್ನು ಪ್ರಾರ್ಥಿಸ್ತಿರ್ತಾರೆ. ಅಂದ್ರೆ ವಿಜ್ಞಾನವೂ ಕೂಡ, ವಿಜ್ಞಾನಿಗಳು ಕೂಡ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಜೊತೆಗೆ ಈಗೊಂದು ಅನುಕೂಲ ಏನಾಗ್ತಿದೆ ಅಂದ್ರೆ, ಮೌಲ್ಯಗಳ ಹೆಸರಿನಲ್ಲಿ, ಅಂದ್ರೆ ಈ ಜಗತ್ತಿನಲ್ಲಿ ಶಾಂತಿ, ಸಮಾಧಾನ, ಸುವ್ಯವಸ್ಥೆ ಅಂದ್ರೆ ಕಾನೂನು ವ್ಯವಸ್ಥೆ ನೆಲೆಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಒಳ್ಳೆಯದೇನೆ. ವಿಶ್ವಸಂಸ್ಥೆ ಅಂತ ರಚನೆ ಆಯಿತು, ಮಾನವ ಹಕ್ಕುಗಳ ಆಯೋಗ ಅಂತ ರಚನೆ ಆಯಿತು. ಈಗ ನಾವು ಹೇಳ್ತಿರೋದೇನಂದ್ರೆ, ಮಾನವ ಹಕ್ಕುಗಳ ಆಯೋಗ ರಚನೆ ಮಾಡಿದ್ರಿ, ಪ್ರಾಣಿಗಳಿಗೆ ಹಕ್ಕಿಲ್ವಾ? ಹಾಗಾದ್ರೆ ಜೀವಗಳಿಗೆ ಹಕ್ಕಿಲ್ವಾ? ಅವು ಕೂಡ ಬದುಕಬೇಕಲ್ಲ. ಅದಕ್ಕೋಸ್ಕರ ಅವಕ್ಕೂ ಅವಕಾಶ ಕೊಡಿ ಅಂದಾಗ ವಿಶ್ವಸಂಸ್ಥೆ ಏನ್ ಮಾಡ್ತಾ ಇದೆ, ವರ್ಲ್ಡ್ ಸ್ಪ್ಯಾರೋ ಡೇ ಅಂದ್ರೆ ವಿಶ್ವ ಗುಬ್ಬಿಗಳ ದಿನ, ವಿಶ್ವ ಆನೆಗಳ ದಿನ, ವಿಶ್ವ ಹುಲಿ ದಿನ ಅಂತೇಳಿ ಘೋಷಣೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಅಂದ್ರೆ ಅವುಗಳನ್ನು ರಕ್ಷಿಸ್ಕೋಬೇಕು. ಅವ್ರು ಏನ್ ಮಾಡ್ತಿದ್ದಾರೆ, ಯಾವುದು ಅಳಿವಿನ ಹಂಚಿನಲ್ಲಿ ಇರ್ತದೋ ಅದಕ್ಕೊಂದು ದಿನ ಘೋಷಣೆ ಮಾಡ್ತಿದ್ದಾರೆ. ಇದು ಒಂದು ಹೊಸ ಪ್ರಯೋಗ ಇರಬಹುದು. ಆದರೆ ನಮ್ಮ ಪ್ರವಾದಿಗಳು, ಗುರುಗಳು ನೋಡ್ರಪ್ಪ, ಸಕಲ ಜೀವಾತ್ಮರಿಗೂ ಲೇಸನ್ ವಹಿಸಿ, ಅವಕ್ಕೂ ನಿಮ್ಮ ಹಾಗೆ ಬದುಕು ಹಕ್ಕಿದೆ. ನಿಮ್ಗೆ ನಾಲಿಗೆ ಚಟ ತೀರಿಸ್ಕೊಳಕ್ಕಲ್ಲ ಅವು ಹುಟ್ಟಿರೋದು, ಅದು ಆಹಾರ ಸರಪಳಿ ಅಂತ ಇರ್ತದೆ. ಆ ಪ್ರಕಾರವಾಗಿ ಅವು ಏನಾರು ಮಾಡ್ಕೊಳ್ಳಿ ಪ್ರಾಣಿಗಳು, ನೀವು ಅವಕ್ಕೆ ಕೈ ಹಾಕಂಗಿಲ್ಲ ಅಂತ ಬಸವಣ್ಣವ್ರು ಹೇಳಿದ್ರು. ಪ್ರಾಣಿಗಳನ್ನ ಕೊಲ್ಲೋ ಹಾಗಿಲ್ಲ, ಅವನ್ನ ಸಿಕ್ಕ ಹಾಗೆ ಬಳಸ್ಕೊಳಂಗ. ಈ ಯುದ್ಧಕ್ಕೆ ಆನೆ, ಕುದುರೆ, ಒಂಟೆ ಎಲ್ಲ ಬಳಸ್ಕೊಂತ ಇದ್ರು. ಬಸವಣ್ಣವ್ರ ಕಾಲಕ್ಕೆ 36 ವರ್ಷ ಅವ್ರ ಕಲ್ಯಾಣದಲ್ಲಿದ್ರೆ ಒಂದೇ ಒಂದು ಯುದ್ಧ ಮಾಡಿಸ್ಲಿಲ್ಲ ಬಿಜ್ಜಳನ ಕಡೆಯಿಂದ. ಬಿಜ್ಜಳ ಯುದ್ಧ ಮಾಡ್ಲಾರ್ದ ಹಾಗೆ ನೋಡ್ಕೊಂಡ್ರು. ಜೊತೆಗೆ ಬಿಜ್ಜಳನು ಕೂಡ ಬಸವಣ್ಣವರ ಉಪದೇಶಕ್ಕೆ ಮನಸೋತು ಯುದ್ಧ ಮಾಡಲಿಲ್ಲ. ಅವನಿಗೆ ಮೊದಲೇ ರಾಜ್ಯ ಸಿಕ್ಕಿತ್ತು. ಆ ರಾಜ್ಯ ಸಿಕ್ಕ ಮೇಲೆ ಅವನು ಕೂಡ ಸಂತೃಪ್ತನಾದ. ಅನುಭವ ಮಂಟಪಕ್ಕೆ ಬಂದ ಉಲ್ಲೇಖ ಇಲ್ಲ. ಅನುಭವ ಮಂಟಪಕ್ಕೆ ರಾಜ ಬಂದ, ಭಾಗವಹಿಸ್ತ ಅಂತ ಹೇಳಿ ಇಲ್ಲ. ಅದಕ್ಕೆ ಕೆಲವರು ಬಹಳ ಜನ ಅವನನ್ನು ಜೈನ ಅಂತ ಹೇಳ್ತಿದ್ರು. ಇತ್ತೀಚೆಗೆ ಆರ್ ಶ್ರೀರಾಮಠ್ರು ಅವ್ರೆಲ್ಲ ಶೈವ ಅವನು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವನ ಸ್ವಭಾವ ನೋಡಿದ್ರೆ ಅವನು ಶೈವ ಅಲ್ಲ ಅಂತ ಅನ್ಸುತ್ತೆ. ಜೈನ ಪಂಡಿತರು ಅವನ ಪರವಾಗಿ ಪುರಾಣಗಳನ್ನು ಬರೆದು, ಚರಿತ್ರೆಯನ್ನು ಬರೆದು, ಅವನಿಗೆ ಬಿಜ್ಜಳನಿಗೂ ಬಸವಣ್ಣನಿಗೂ ಸಂಬಂಧ ಚೆನ್ನಾಗಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಚಿತ್ರಿಸ್ಬಿಟ್ಟಿದ್ದಾರೆ. ಆದ್ರೆ ನಿಜವಾಗಿ
36 ವರ್ಷಗಳ ಕಾಲ, ಕಡೆ ಪಕ್ಷ ಒಂದು 5-6 ವರ್ಷ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಂದು 30 ವರ್ಷ ಬಸವಣ್ಣವರಿಗೆ ಅತ್ಯಂತ ಆಪ್ತನಾಗಿ ಉಳಿದಿದ್ದ ರಾಜ. ಯಾವಾಗ ಅನುಭವ ಮಂಟಪ ಉಚ್ಚರಾಯ ಸ್ಥಿತಿಗೆ ಬಂತೋ ಅವರೆಲ್ಲ, ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅವರೆಲ್ಲ ಏನು ಸೇರ್ಕೊಂಡ್ರು, ಆವಾಗ ಸ್ವಲ್ಪ ಸಹಜವಾಗಿ ಅದು ಹೊಟ್ಟೆ ಕಿಚ್ಚು ಹುಟ್ಟುತ್ತೆ. ಆದರೆ ಬಿಜ್ಜಳ ಬಸವಣ್ಣವರು ಕರ್ಸ್ಕೊಂಡಿದ್ದು ಕೂಡ ಅವನೇ, ಅಂದ್ರೆ ಕೂಡಲ ಸಂಗಮದಿಂದ, ಕಪ್ಪಡಿ ಸಂಗಮದಿಂದ ಕರ್ಕೊಂಡು ಬರೋದಕ್ಕೋಸ್ಕರವಾಗಿ ಅವನು ಬಲದೇವರಸನ್ ಕಳಿಸಿದ್ದ ಅಂತ ಕೂಡ ಉಲ್ಲೇಖ ಬರುತ್ತೆ ಕೆಲವು ಕಡೆ. ಅಂದ್ರೆ ಇಲ್ಲಿ ಹೇಳೋದಿಷ್ಟೇ, ಈಗ 20-21ನೇ ಶತಮಾನದಲ್ಲಿ ಸಾಮೂಹಿಕವಾಗಿ ಒಳ್ಳೆಯದನ್ನ ಪ್ರತಿಪಾದನೆ ಮಾಡುವ ಪ್ರಯತ್ನ ನಡೀತಾ ಇದೆ. ಅವತ್ತು ಬಸವಣ್ಣವರು ದೈವದ ಹೆಸರಿನಲ್ಲಿ ದೇವರ ಮಹಾಮನೆ, ಇದು ಮರ್ತ್ಯಲೋಕದ ಮಹಾಮನೆ, ಅಂದ್ರೆ ಇದು ಪರಮಾತ್ಮನ ಮಹಾಮನೆ, ಆದ್ರಿಂದ ಇಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಇಲ್ಲಿ ದೇವರನ್ನ ಪ್ರಧಾನವಾಗಿ ಇಟ್ಕೊಂಡಿಲ್ಲ. ದೇವರನ್ನ ಪ್ರಧಾನವಾಗಿ ಇಟ್ಕೊಳ್ಳಾರ್ದೇನೆ ಇಲ್ಲಿ ಎಲ್ಲರಿಗೂ ಅವಕಾಶ, ಅದೇ ಏನು ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ, ಇದರ ಆಧಾರದ ಮೇಲೆ ಕಟ್ಟೋಣ ಅನ್ನುವ ಪ್ರಯತ್ನ ನಡೀತಾ ಇದೆ. ಆದರೆ ಭವಿಷ್ಯ ಅಷ್ಟೊಂದು ಸುರಕ್ಷಿತವಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಮೊದಲು ವ್ಯಕ್ತಿ ಬದಲಾವಣೆ ಆಗಬೇಕು. ಇದು ನಮ್ಮ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ಅಂದ್ರೆ ಆಧ್ಯಾತ್ಮಿಕ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ, ವ್ಯಕ್ತಿತ್ವವನ್ನು ನೀವು ಬದಲಾವಣೆ ಮಾಡದೆ ಹೋದ್ರೆ ಅವನ ಮುಂದೆ ರಾಜಕಾರಣಿ ಆದ, ದೊಡ್ಡವನಾದ, ಆವಾಗ ಅವನಿಗೆ ಮಹತ್ವಾಕಾಂಕ್ಷೆ ಬರುತ್ತೆ. ನನ್ನ ದೇಶ ಎಲ್ರಿಗಿಂತ ಮೇಲಿರಬೇಕು, ಅದಕ್ಕೆ ಯುದ್ಧ ಮಾಡ್ಬೋದು. ಆಮೇಲೆ ಇನ್ನು ಕೆಲವರು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೊಡೆದಾಟ ಮಾಡೋದನ್ನ ಅವು ಸಣ್ಣದ್ರಿಂದನೇ ಕಲಿಸ್ಬಿಡ್ತಾರೆ. ಕೆಲವು ಧರ್ಮಗಳಲ್ಲಿ ಸಣ್ಣದ್ರಿಂದನೇ ಕಲಿಸ್ತಾರೆ, ನಮ್ದೊಂದೇ ಧರ್ಮ ಶ್ರೇಷ್ಠ, ಇನ್ನೆಲ್ಲವೂ ನಾಶಕ್ಕೆ ಯೋಗ್ಯ ಅಂತ ಕಲಿಸ್ತಾರಲ್ಲ. ಇದು ಬದಲಾವಣೆ ಆಗದೆ ಹೋದ್ರೆ ಈ ಪ್ರಪಂಚಕ್ಕೆ ಉತ್ತಮವಾದ ಭವಿಷ್ಯ ಇಲ್ಲ. ವಿಶ್ವಸಂಸ್ಥೆ ಇವಾಗ ಹಲ್ಲು ಕಿತ್ತ ಹಾವಿನಂತೆ ಆಗಿದೆ ಅಂತ ಎಲ್ಲರ ಒಂದು ತೀರ್ಮಾನ ಆಗಿದೆ. ಅಂದ್ರೆ ದೊಡ್ಡವರು ಪಕ್ಷಪಾತ ಅಥವಾ ದೊಡ್ಡವ್ರ ಪರವಾಗಿ ಮಾತಾಡದೇ ಇದ್ರು ಕೂಡ ಸುಮ್ಮನೆ ಆಗಿದೆ, ಏನು ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ವಿಶ್ವಸಂಸ್ಥೆಗೆ ದುಡ್ಡು ಕೊಡೋರು ಶ್ರೀಮಂತ ದೇಶದವರು. ಶ್ರೀಮಂತ ದೇಶದವರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಅವರು ಸುಮ್ಮನಿರ್ಬೇಕಾಗತ್ತೆ. ಆಮೇಲೆ ಇವರು ಕೂಡ, ಮತಾಂಧರು ಕೂಡ ಸುಮ್ಮನಿರ್ತಾ ಇಲ್ಲ. ಒಂದ್ ವೇಳೆ ಅವ್ರು ಸುಮ್ಮನಿರ್ತೀವಿ ಅಂದ್ರೂ ಕೂಡ ಮತಾಂಧರು, ಈಗ ಇಸ್ರೇಲ್ ಮೇಲೆ ಎಲ್ರು ಗೂಬೆ ಕೂರಿಸ್ತಾರೆ. ಆದ್ರೆ ಇಸ್ರೇಲ್ನ ಕೆಣಕಿದ್ದು ಮೊದಲು ಇವರೇನೆ, ಭಯೋತ್ಪಾದಕರೇನೆ. ಅವ್ರು ಸುಮ್ಮನೆ ಇದ್ರು, ಅವರು ತಮ್ಮ ಪಾಡಿಗೆ ತಾವಿರ್ತಾರೆ. ಎಷ್ಟೋ ಸಾರಿ ಹಂಗೆ ಆಗಿರೋದು. ಮೊದಲು ಜಗಳ ಪ್ರಾರಂಭ ಆಗೋದು, ದಾಳಿ ಪ್ರಾರಂಭ ಆಗೋದು ಭಯೋತ್ಪಾದಕರಿಂದ. ಆವಾಗ ಅವ್ರು ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಡ್ಲೇಬೇಕು. ಅದಕ್ಕೆ ತಕ್ಕ ಹಾಗೆ ಅವರು ತಮ್ಮನ್ನ ರಕ್ಷಣೆ ಮಾಡೋಕ್ಕೋಸ್ಕರ ದಾಳಿ ಮಾಡಬೇಕು. ಹೀಗೆ ಯುದ್ಧಗಳು ಪ್ರಾರಂಭ ಆಗೋದು. ಆದ್ರಿಂದ ಭಾರತೀಯರ ಒಂದು ನಿಲುವೇನಿದೆ, ನಮ್ಮ ಮೇಲೆ ಬಂದ್ರೆ ನಾವು ಸುಮ್ಮನೆ ಬಿಡಲ್ಲ, ಮತ್ತೆ ಎಷ್ಟು ನೀವು ನಮಗೆ ತೊಂದರೆ ಮಾಡಿರ್ತೀರೋ ಅಷ್ಟೇ ನಾವು ಮಾಡೋದು. ಈ ಪಾಕಿಸ್ತಾನದವರು ಪಹಲ್ಗಾಂವದಲ್ಲಿ ಹೊಡೆದಾಗ ಅವ್ರು ಮಾಡಿದ್ದೆಷ್ಟು ಅಂದ್ರೆ ಭಯೋತ್ಪಾದಕ ಕೇಂದ್ರಗಳನ್ನ ನಾಶ ಮಾಡಿದ್ರು. 22 ನಿಮಿಷದಲ್ಲಿ 100 ಜನರನ್ನು ಕೊಂದ್ರು. ಆದರೆ ಪಾಕಿಸ್ತಾನದ ಜನರಿಗೆ ಏನು ಮಾಡಲಿಲ್ಲ, ಅಂದ್ರೆ ನಾಗರಿಕರಿಗೆ ಏನು ಮಾಡಲಿಲ್ಲ. ಕಾರಣ ಅವ್ರು ನಮಗೆ ತೊಂದರೆ ಮಾಡಿದ್ರು, ಅವ್ರನ್ನ ನಾವು ಬಿಡಲ್ಲ. ಈ ಒಂದು ನಿಲುವನ್ನ ನಾವು, ಅಂದ್ರೆ ಬೇರೆಯವರು ಶಕ್ತಿವಂತರು ತಾಳ್ಬೇಕಾಗತ್ತೆ. ಹಂಗ್ ತಾಳದೆ ಹೋದ್ರೆ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೋದಾಗ ಅದು ಯುದ್ಧಕ್ಕೆ ಕಾರಣ ಆಗತ್ತೆ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ತೊಂದರೆ ಆಗತ್ತೆ. ಪರಮಾಣು ಬಾಂಬ್ ಇರೋದ್ರಿಂದ, ಬೇರೆ ಬೇರೆ ತೊಂದರೆಗಳಿರೋದ್ರಿಂದ ಈ ಸಾಮೂಹಿಕವಾಗಿ ನಾವು ಸುಧಾರಣೆ ಮಾಡ್ತೀವಿ ಅಂತ ಹೋದ್ರೆ ಅದು ಆಶಾದಾಯಕವಾಗಿಲ್ಲ. ಅದಕ್ಕೆ ಶಿಕ್ಷಣದಲ್ಲಿ ಈಗ ಜಪಾನ್ದವ್ರ ತಂತ್ರ ತುಂಬಾ ಚೆನ್ನಾಗಿದೆ, ಜಪಾನ್ದವ್ರ ಆಲೋಚನೆ ತುಂಬಾ ಚೆನ್ನಾಗಿದೆ. ಅವರು ಅಟ್ಲೀಸ್ಟ್ ಒಂದು ದೇಶವನ್ನಾದರೂ, ಆ ದೇಶದ ಪ್ರಜೆಗಳನ್ನಾದರೂ ಶಾಂತವಾಗಿ, ಸಮಾಧಾನವಾಗಿ, ಶಿಸ್ತು, ಕ್ರಮ, ಆರೋಗ್ಯ ಇವೆಲ್ಲವನ್ನೂ ಕಲಿಸ್ಕೊಡ್ತಾ ತಮಗೆ ಪ್ರಕೃತಿ ಒಡ್ಡತಕ್ಕಂಥ ಸವಾಲುಗಳನ್ನು ಎದುರಿಸ್ಕೊಂಡು
ಬಹಳ ದೊಡ್ಡ ಸವಾಲಿದೆ. ಜಪಾನ್ಗೆ ಬಹಳ ದೊಡ್ಡ ಸವಾಲಿದೆ ಪ್ರಕೃತಿಯಿಂದ. ಅದನ್ನ ಹೆದರಿಸಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಂಡು ತುಂಬ ಒಳ್ಳೆ ದೇಶ ಕಟ್ಟಿದ್ದಾರೆ. ಆದ್ರಿಂದ ಆಮೇಲೆ ಅವರು ಮೊದಲು ಯಾರ ಜೊತೆಗೂ ಕಾಲ್ ಕೆರೆದು ಜಗಳಕ್ಕೆ ಹೋಗಲ್ಲ, ಯಾರ ಜೊತೆಗೂ ಜಗಳಕ್ಕೆ ಹೋಗಲ್ಲ, ಮತ್ತೆ ಬೇರೆಯವ್ರನ್ನ ಬಿಟ್ಕೊಳ್ಳಲ್ಲ. ಅದರಲ್ಲೂ ಭಯೋತ್ಪಾದಕತೆಗೆ ಪ್ರಸಿದ್ಧ ಆದವ್ರಿಗೆ ಅವರು 6 ತಿಂಗಳು ಸಹಿತ ಅಲ್ಲಿ ಇಟ್ಕೊಳ್ಳಲ್ಲ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ, ಪ್ರವಾಸಕ್ಕೆ ಹೋಗ್ಬೇಕಾದ್ರೂ ಕಠಿಣ. ಅಷ್ಟು ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಾದ ಕಾನೂನುಗಳನ್ನ ಅವರು ಏನು ಅಳವಡಿಸ್ಕೊಂಡಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ, ಶಾಂತಿ, ಶಿಸ್ತು, ಸ್ವಚ್ಛತೆ ಇದೆಲ್ಲ ನಾನು ನೋಡಿದೆ. ವಿಶ್ವೇಶ್ವರ ಭಟ್ರು ವಿಶ್ವವಾಣಿಯಲ್ಲಿ ಬರೆದ್ರು, ಸುಮಾರು 40-50 ಲೇಖನಗಳನ್ನು ಬರೆದ್ರೇನೋ, ಇನ್ನೂ ಬರೀತಾರೆ ಅವಾಗ. ಅದು ಎಷ್ಟು ಅವಾಗ ನಮಗನ್ನಿಸ್ತು, ಅವ್ರಿಗೆ ವಿಭೂತಿ ರುದ್ರಾಕ್ಷಿ ಲಿಂಗ ಇಲ್ಲ. ಆಮೇಲೆ ಆಹಾರದ ವಿಷಯದಲ್ಲಿ ಅವರು ಶರಣ ಮಾರ್ಗವನ್ನು ಅನುಸರಿಸ್ತಾ ಇಲ್ಲ. ಎಲ್ಲದನ್ನೂ ತಿಂತಾರೆ, ಮಾಂಸಾಹಾರಿಗಳು ಹೌದು ಅವರು, ಕೆಲವರು, ಎಲ್ಲರೂ ಅಲ್ಲ. ಆದರೆ ಎಲ್ಲರಲ್ಲೂ ಶಿಸ್ತಿದೆ, ಎಲ್ಲರಲ್ಲೂ ಸಮಯ ಪಾಲನೆ ಇದೆ. ಯಾಕೆ ಅಂದ್ರೆ ಸಣ್ಣ ಮಕ್ಕಳಿರುವಾಗಲೇ ಕಲಿಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶನೂ ಯೋಚನೆ ಮಾಡಬೇಕು. ಜ್ಞಾನ ಅನ್ನುವಂಥದ್ದು ಅಪರಾಧಿಗಳಾದ್ಮೇಲೆ ಅವ್ರನ್ನ ಜೈಲ್ಗೆ ಹಾಕೋದಕ್ಕಿಂತ, ಅಪರಾಧಿಗಳಾದ್ಮೇಲೆ ಅವ್ರನ್ನ ಸರಿಪಡಿಸ್ತೀವಿ ಅಂತ ಅವ್ರಿಗೆ ಅವಕಾಶ ಕೊಡೋದಕ್ಕಿಂತ, ಆ ಸಿಂಟೋ ಧರ್ಮ ಮತ್ತು ಜನ್ ಧರ್ಮ ಅಂದ್ರೆ ಬೌದ್ಧ ಧರ್ಮವನ್ನ ಭಾರತೀಯ ಪದ್ಧತಿಯ ಪ್ರಕಾರ ಅಳವಡಿಸ್ಕೊಂಡು ಜನ್ ಅಂತ ವಿಕಾಸ ಮಾಡಿಕೊಂಡ್ರು ಅವರು. ಧ್ಯಾನ ಪದ್ಧತಿಯನ್ನು ವಿಕಾಸ ಮಾಡಿಕೊಂಡ್ರು. ಅದನ್ನ ಶಿಕ್ಷಣದಲ್ಲೇ ಅಳವಡಿಸ್ಕೊಂಡ್ಬಿಟ್ರು. ಅದನ್ನ ನಾವು ಪಿಂಡ ಜ್ಞಾನ ಸ್ಥಳವನ್ನು ತಿಳ್ಕೊಳ್ಳುವಾಗ ವ್ಯಕ್ತಿಯನ್ನ ಬದಲಿಸುವ ಮಾರ್ಗವನ್ನು ನಾವು ಕಂಡುಕೊಳ್ಳದೆ ಹೋದ್ರೆ ನಾವು ಏನ್ ಹೇಳಿದ್ದು ಅದು ಸುಮ್ಮನೆ ಕೇವಲ ಸಿದ್ಧಾಂತ ಆಗುತ್ತೆ. ಸಣ್ಣ ಮಕ್ಕಳಿರುವಾಗ ಬದಲಾವಣೆ ಆಗದೆ ಹೋದ್ರೆ ಅವ್ರಿಗೆ ಮುಂದೆ ದೊಡ್ಡವರಾದ್ಮೇಲೆ ನೀವು ಬದಲಾಯಿಸಕ್ ಆಗಲ್ಲ. ಸುಮ್ಮನೆ 2 ಕಂಬಿ ನಡುವೆ ಇಡಬಹುದು, ಅವ್ರನ್ನ ಜೈಲಲ್ಲಿ ಇಡಬಹುದು, ಅವ್ರಿಗೆ ಕೆಲವು ಅವಕಾಶಗಳನ್ನು ವಂಚಿತರನ್ನಾಗಿ ಮಾಡ್ಬೋದು ಅಷ್ಟೇ. ಆದರೆ ಅದು ಅನಿವಾರ್ಯ, ಜೈಲಲ್ಲಿ ಇಡಬೇಕು ಹಂಗಂತ ಹೇಳಿ ಓಡಾಡಕ್ ಬಿಟ್ರೆ ಅವ್ರು ಭೂಮಂಡಲವನ್ನೇ ಹಾಳು ಮಾಡ್ಬಿಡ್ತಾರೆ. ಆದ್ರಿಂದ ಅಂಥವ್ರಿಗೆ ಅದೇ ಶಿಕ್ಷೆ. ಆದ್ರೆ ಅವ್ರನ್ನ ಸಾಕದ್ದು ಸರ್ಕಾರದ ಕೆಲಸ ಆಗತ್ತೆ. ಅವಾಗ ರೈತ ದುಡ್ದಿದ್ದೆಲ್ಲ ಸಾವಿರಾರು ಜನ, ಲಕ್ಷಾಂತರ ಜನ ಅಪರಾಧಿಗಳಿಗೆ ತಿನ್ನಿಸಿ ಅವ್ರಿಗೆ ಅಲ್ಲಿ ಕೆಲಸ ಕೊಡಬೇಕು, ಅವ್ರಿಗೆ ಉತ್ಪಾದಕ ಚಟುವಟಿಕೆಗಳಿಗೆ ತೊಡಗಿಸಲೇಬೇಕು. ಹೀಗೆ ಒಂದು ಹೊಸ ವ್ಯವಸ್ಥೆಯನ್ನ ಕಂಡುಕೊಳ್ಳದೆ ಹೋದ್ರೆ ಈ ಭೂಮಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ. ಆದ್ರಿಂದ ಮತ್ತು ಯಾರೋ ಒಬ್ರು ಕೆಲವಾರು ಜನ ತಿಳ್ಕೊಂಡು ಬಾಕಿಯವರು ಹೆಚ್ಚು ಜನ ಯುದ್ಧಾಕಾಂಕ್ಷಿಗಳು, ಅಪರಾಧಿಗಳು ಇದ್ರೆ ಭೂಮಿಯನ್ನು ಬದಲಾಯಿಸಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ವಿಶ್ವಸಂಸ್ಥೆ ಬೇಗ ಆಲೋಚನೆ ಮಾಡಿ, ಧರ್ಮ ಇರಬೇಕು ಆದ್ರೆ ಧರ್ಮದ ಹೆಸರು ಇರಬಾರದು, ಹಾಗೆ ಒಂದು ಶಿಕ್ಷಣವನ್ನ ಕಲಿಸಕ್ ಸಾಧ್ಯವ, ಅದಕ್ಕೆ ಪ್ರಯತ್ನ ಪಡಿ. ಅಲ್ಲಿ ಜ್ಞಾನದಿಂದ ಶಾಂತಿ ನೆಲೆಸೋದಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.